ದೈವಾರಾಧನೆ ಅಥವಾ ಈ ಒಂದು ಪಂಜುರ್ಲಿ ನರ್ತನ ಇರ್ಬೋದು. ನಾವು ಊರವ್ರು ನಮ್ ಕೋಲ ನೋಡ್ಬೇಕಾದ್ರೆ ಅದು ದೈವದ ಆವಾಹನೆ ಯಾವ ರೀತಿಯಾಗಿರುತ್ತೆ ಅಂತ ನಮಗ್ ಗೊತ್ತಿದೆ. ಆ ಪಾತ್ರ ಮಾಡ್ಬೇಕಾದ್ರೆ ರಿಷಬ್ ಶೆಟ್ಟಿ ಅವರಿಗಾದಂತ ಅನುಭವ ಏನು ಅಂತ ಹಂಚ್ಕೊಳ್ಬಹುದಾ? ಇಲ್ಲ, ಅನುಭವ ನಾನು ಯಾವತ್ತೂ ಹೇಳಿದ್ದದು, ಅನುಭವ ಅನುಭವದಲ್ಲೇ ಇರ್ಬೇಕದು. ಹಾ. ಅದನ್ನ ಬಾಯಲ್ಲಿ ಬಂದ್ರೆ ಅದರದ್ದು ಆ ಅನುಭವ ಅಷ್ಟು ಇದಾಗಿರಲ್ಲ ಅಂತ ಅನ್ಕೊಂಡು ನನಗೆ ಯಾವತ್ತು. ಹಾ. ಮತ್ತೆ ನಾನ್ ತುಂಬಾ ಬಿಲೀವರ್ ಆಗಿರೋದ್ರಿಂದ, ತುಂಬಾ ಅದ್ರ ಬಗ್ಗೆ ನಂಬಿಕೆ ಇದೆಲ್ಲ ಇರೋದ್ರಿಂದ ನಾವು ಅದೇ ಆಂಗಲ್ ಅಲ್ಲೇ ನೋಡ್ತಾ ಹೋಗ್ತೀವಿ ಅದನ್ನ. ಸೊ ಹಂಗಾಗಿ ಅದು ನನ್ನ ಎಕ್ಸ್ಪೀರಿಯನ್ಸ್ ಆಗಿ ಉಳಿಲಿ ಅನ್ನೋ ಫೀಲಿಂಗ್ ನನ್ಗೆ ಅಷ್ಟೇ. ಅದ್ರ ಯಾಕೆ ಇದನ್ನ ಕೇಳಿದೆ ಅಂತಂದ್ರೆ, ಈಗ ಒಂದ್ ಕೋಲ ಅಂತಂದ್ರೆ ಅದಕ್ಕೆಲ್ಲೂ ಕಟ್ಟಿರಲ್ಲ ಸರ್. ಅದು ಕಂಟಿನ್ಯೂಸ್ ಆಗಿ ಆ ಕೋಲ ನಡೆದು ಹೋಗುತ್ತೆ, ಆ ಗಗ್ಗರದಿಂದ ಹಿಡಿದು ಕಂಪ್ಲೀಟ್ ಅದ್ ಪ್ರೋಸೆಸ್ ಮುಗ್ದು ಹೋಗುತ್ತೆ. ಹೌದು. ಬಟ್ ಒಂದ್ ಸಿನಿಮಾ ಶೂಟಿಂಗ್ ಮಾಡಿದಾಗ ಹಂಗಿರಲ್ಲ. ಹಂಗಾಗಲ್ಲ. ನಿಮ್ಗೆ ಮೈ ಮೇಲೆ ಆವಾಹನೆ ಅದಾಗಿದ್ರು ಕೂಡ ಕಟ್ಟು ಪ್ರತಿ ಶಾರ್ಟ್ಸ್ ಅನ್ನ ಫ್ರೇಮ್ ಗನ್ನ ಕಂಪೋಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದು ಚಾಲೆಂಜಿಂಗ್ ಆಗಿರ್ಲಿಲ್ವಾ ಅಂತ ಹೇಳಿ? ಅಲ್ಲ, ಎಲ್ಲ ಸಿನಿಮಾದಲ್ಲಿ ಎಲ್ಲಾ ವಿಚಾರಗಳು ಚಾಲೆಂಜಿಂಗ್ ಆಗಿದ್ದೇ ಇರುತ್ತೆ ನಮಗೆ. ಬರೀ ಒಂದು ನಾರ್ಮಲ್ ಸೀನ್, ಈಗ ಒಂದು ಎರಡು ಕ್ಯಾರೆಕ್ಟರ್, ಎರಡು ಪಾತ್ರಗಳು ಮಾತಾಡ್ತಿದೆ ಅಂತಂದ್ರೆ ಅದನ್ನ ಶೂಟ್ ಮಾಡೋದು ಚಾಲೆಂಜಿಂಗ್ ಆಗಿದ್ದೇ ಇರುತ್ತೆ ನಮ್ಗೆ. ಸೊ ಹಂಗಾಗಿ ಇದೆಲ್ಲ ಅಂತೂ ಇನ್ನೂ ತುಂಬಾ ಎಕ್ಸ್ಟ್ರೀಮ್ ಚಾಲೆಂಜಿಂಗ್ ಆಗಿದ್ದೇ ಇರುತ್ತೆ. ಸೊ ಅದೇ ಅದನ್ನ ಮಾಡಬಹುದು, ಅದ್ರ ಬಗ್ಗೆ ಹೇಳೋದು ತುಂಬಾ ಕಷ್ಟ, ಅದನ್ನ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಕಷ್ಟ.